ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಈ ವ್ಯಕ್ತಿಯನ್ನು ನೋಡಿದ್ರೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ರಾಹುಲ್ ಇಟಲಿ ಅವರ ಪ್ರಕಾರ ಅಮಿತ್ ಶಾ ಅವರ ಕೈ ಗಡಗಡ ಅಂತ ನಡುತ್ತಾ ಇತ್ತಂತೆ. ಇಲ್ಲಿ ಸಂಸತ್ ಬಿಟ್ಟು ಓಡಿ ಹೋದಂಥವ್ರು ಯಾರು? ಕೈ ನಡುಗಿದ್ದು ಯಾರಿಗೆ ಅಸಲಿಯಾಗಿ? ಇವರು ರಾಹುಲ್ ಇಟಲಿ ಅವರು ಒಂಥರ ಮಾಡರ್ನ್ ಯುಗದ ಉತ್ತರ ಕುಮಾರ ಇದ್ದ ಹಾಗೆ. ನಿಜವಾಗ್ಲೂ ರಾಹುಲ್ ಇಟಲಿ ಅವರ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನು ಮೆಚ್ಚಲೇಬೇಕು. ಸುಳ್ಳು ಹೇಳುವಾಗಲೂ ಕೂಡ ಅವರ ಕಾನ್ಫಿಡೆನ್ಸ್ ಅದು ಸಾಧಾರಣವಾಗಿ ಯಾರಿಗೂ ಕೂಡ ಬರಲ್ಲ. ವೀಕ್ಷಕರೇ, ವೋಟ್ ಚೋರಿ ಆಗಿದೆ ಅನ್ನುವಂತಹ ರಾಹುಲ್ ಇಟಲಿ ಅವರಿಗೆ ಸ್ವಾತಂತ್ರ್ಯದ ನಂತರ ಮೊದಲ ವೋಟ್ ಚೋರಿ ಮಾಡಿದವರ ಮುತ್ತಜ್ಜ ಅನ್ನುವಂಥದ್ದು ಪಾಪ ಮರ್ತೇ ಹೋಗಿದೆ. ಅವತ್ತು ನೆಹರು ವೋಟ್ ಚೋರಿ ಮಾಡಿ ಪ್ರಧಾನಿ ಆಗಿದ್ರು ಅನ್ನುವಂಥದ್ದು ಇವ್ರಿಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಈಗ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಬಗ್ಗೆ ಮಾತಾಡ್ತೀನಿ. ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಇಟಲಿ ಅವರು ಅಮಿತ್ ಶಾ ಅವರಿಗೆ ಒಂದು 3 ಪ್ರಶ್ನೆಯನ್ನ ಕೇಳ್ತಾರೆ. ರಾಹುಲ್ ಇಟಲಿ ಅವರು ಈ 3 ಪ್ರಶ್ನೆಗಳ ಪ್ರಕಾರ ಬಿಜೆಪಿ ಎಲೆಕ್ಷನ್ ಕಮಿಷನ್ ಅನ್ನ ಬಳಸ್ಕೊಳ್ತಾ ಇದೆ, ಅದಕ್ಕೆ ನಿರ್ದೇಶನವನ್ನ ನೀಡಿ ಇಂಡಿಯನ್ ಡೆಮೋಕ್ರಸಿಯನ್ನ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಹೇಳುತ್ತೆ ಆ 3 ಪ್ರಶ್ನೆಗಳು. ಓಕೆ, ಮೊದಲನೇ ಪ್ರಶ್ನೆಯನ್ನ ನೋಡಿ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ಸೆಲೆಕ್ಷನ್ ಪ್ಯಾನಲ್ ಆಫ್ ಎಲೆಕ್ಷನ್ ಕಮಿಷನ್ ಇಂದ ಯಾಕೆ ತೆಗೆದು ಹಾಕಿದ್ರು ಅಂತ ಕೇಳ್ತಾರೆ. That the CJI was removed from the selection panel of the election commissioner. What motivation could there be to remove the CJI? Do we not believe in the CJI? Of course we believe in the CJI. Why is he not in that room? ಅಂದ್ರೆ ರಾಹುಲ್ ಇಟಲಿ ಅವರ ಪ್ರಶ್ನೆ ಅರ್ಥ ಏನು ಅಂತಂದ್ರೆ, ನಮಗೆ ಸಿಜೆ ಮತ್ತೆ ಸಿಜೆಐ ಮೇಲೆ ನಂಬಿಕೆ ಇದೆ, ಅವರನ್ನ ಯಾಕೆ ನೀವು ಸೆಲೆಕ್ಷನ್ ಕಮಿಷನ್ ಇಂದ ತೆಗೆದು ಹಾಕಿದ್ರಿ ಅನ್ನುವಂಥದ್ದು. ಎಂಥ ಮಜಾ ನೋಡಿ. ಇದೇ ಸಿಜೆ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಹುಲ್ ಇಟಲಿ ಅವರು ಹೋಗಲ್ಲ, ಆದ್ರೆ ಅವರನ್ನು ನಂಬ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ, ಇವರಿಗೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪಗಳು ಇವೆ ಅಂತ ಆದ್ರೆ ಸಿಜೆಐ ಗಮನಕ್ಕೂ ಕೂಡ ಇದು ಬಂದಿರಬೇಕಲ್ವಾ? ಬಿಡಿ, ಅವರ ಗಮನಕ್ಕೆ ಬರಲಿಲ್ಲ ಅಂತ ಅಂದುಕೊಳ್ಳಿ, ಅಟ್ಲೀಸ್ಟ್ ಅವ್ರ ಹತ್ರ ಹೋಗುವಂತ ದಾಖಲೆಗಳಿದ್ವಲ್ವಾ, ಅದನ್ನ ತಗೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ರೆ ಅಲ್ಲಾದ್ರೂ ನ್ಯಾಯ ಸಿಗ್ತಾ ಇತ್ತಲ್ವಾ? SIR ವಿಚಾರವನ್ನ ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ಸರಿಯಾಗಿ ಉಗಿದು ಕಳಿಸುತ್ತೆ. ಪದೇ ಪದೇ ಈ ರೀತಿಯಾದಂತಹ ದೂರನ್ನು ಇಟ್ಕೊಂಡು ಬರ್ತಾ ಇದ್ದೀರಿ, ಲಕ್ಷಾಂತರ ವೋಟ್ ಚೋರಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಯಾವುದೇ ಸಾಕ್ಷಿ ಇಲ್ಲ, ಯಾವುದೇ ಕಂಪ್ಲೇಂಟ್ಸ್ ಕೂಡ ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಉಗಿದು ಕಳಿಸುತ್ತೆ. ಸೊ ಇಲ್ಲಿ ಹೇಳುವಂಥದ್ದು ಏನಿಲ್ಲ. ಇನ್ನು ಎರಡನೇ ಪ್ರಶ್ನೆ, ಇದು ಭಯಂಕರವಾದಂತಹ ಪ್ರಶ್ನೆ, ಒಂಥರ ಅಣು ಬಾಂಬ್, ಹೈಡ್ರೋಜನ್ ಬಾಂಬ್ ತರದ ಪ್ರಶ್ನೆ. No prime minister has done this in the history of India. In December 2023, this government changed the law. They changed the law to make sure that no election commissioner could be punished for any action they take while they are election commissioner. Yes. Immunity. Why would the Prime Minister and Home Minister give this gift of immunity to the election commissioner? Why would they need to give this tremendous gift that no Prime Minister has given ever before to the election commissioner? ಭಾರತದ ಇತಿಹಾಸದಲ್ಲಿ ಯಾವುದೇ ಪ್ರಧಾನಮಂತ್ರಿ ಮಾಡದಿರುವಂತದನ್ನ ಮೋದಿಜಿ ಮಾಡಿದಾರಂತೆ. 2023 ಡಿಸೆಂಬರ್ ಅಲ್ಲಿ ಮೋದಿಜಿ ಸರ್ಕಾರ ಒಂದು ಕಾನೂನನ್ನ ಬದಲಾವಣೆ ಮಾಡುತ್ತೆ. ಯಾವುದೇ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗದಲ್ಲಿ ಇರುವಾಗ ಕರ್ತವ್ಯ ಲೋಪವನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತೆ. ರಾಹುಲ್ ಇಟಲಿ ಅವರೇ ಅವರು ಕಚೇರಿಯಲ್ಲಿ ತಮ್ಮ ಕುರ್ಚಿಯ ಮೇಲೆ ಕುಳಿತಿರುವವರೆಗೂ ಮಾತ್ರ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ. 1 ಅಥವಾ 2 ವರ್ಷದ ನಂತರ ಅವರು ನಿವೃತ್ತರಾಗ್ತಾರೆ. ಆಗ ನೀವು ಅವರಿಗೆ ಶಿಕ್ಷೆಯನ್ನು ಕೊಡಬಹುದಲ್ವಾ? ಅದು ಸ್ವಾಯತ್ತ ಸಂಸ್ಥೆಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿಲ್ವಾ? ಅವರನ್ನ ತೆಗೆದು ಹಾಕೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿಲ್ವಾ? ನ್ಯಾಯಾಧೀಶರನ್ನು ಯಾವ ರೀತಿ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ವೋ ಅದೇ ರೀತಿ ಚುನಾವಣಾ ಆಯೋಗವನ್ನು ಕೂಡ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಜ್ಜಿ, ನಿಮ್ಮ ತಂದೆ, ನಿಮ್ಮ ಅಜ್ಜ ಅವರೇ ಬರ್ದಿಟ್ಟಿದಾರಲ್ವಾ? ಗೊತ್ತಿಲ್ವಾ ನಿಮಗೆ? ಚುನಾವಣಾ ಆಯೋಗವನ್ನ ತೆಗೆದು ಹಾಕುವಂಥದ್ದು ಕಬ್ಬಿಣದ ಕಡಲೆ ಜಗಿದ ಹಾಗೆ. ಅದಕ್ಕೆ ಮಹಾಭಿಯೋಗವೇ ಬರಬೇಕು. 2 ಅಥವಾ 3 ಮೆಜಾರಿಟಿ ಮತದಾನ ಆಗಬೇಕಾಗತ್ತೆ ಅಲ್ಲಿ. ಅದಾದ ನಂತರ ರಾಷ್ಟ್ರಪತಿಗಳ ಬಳಿಗೆ ಹೋಗಬೇಕಾಗತ್ತೆ. ಅಂದ್ರೆ ಭಾರತದಲ್ಲಿ ಯಾವುದೇ ನ್ಯಾಯಾಧೀಶರಾಗಿರ್ಬೋದು, ಯಾವುದೇ ನ್ಯಾಯಮೂರ್ತಿಗಳಾಗಿರ್ಬೋದು, ಚುನಾವಣಾ ಆಯೋಗ ಅಥವಾ ಇಂಥ ಹುದ್ದೆಗಳನ್ನು ತೆಗೆದುಹಾಕುವಂಥದ್ದು ಅಥವಾ ಅವರಿಗೆ ಶಿಕ್ಷೆಯನ್ನು ವಿಧಿಸುವಂಥದ್ದು ಅಷ್ಟು ಸುಲಭ ಅಲ್ಲ. ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕಾಗಲ್ಲ, ಅದನ್ನು ಓದಬೇಕು, ಒಳಗೆ ಏನಿದೆ ಅನ್ನುವಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರಾಹುಲ್ ಇಟಲಿ ಅವರೇ.
ಒಬ್ಬ ಸರ್ಕಾರಿ ನೌಕರನ ಮೇಲೆ ಕೂಡ ನೀವು ಮೊಕದ್ದಮೆಯನ್ನು ಹೂಡೋದಕ್ಕೆ ಆಗಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಪಿಯಾನ್ ಮೇಲೆ ಕೂಡ ಮೊಕದ್ದಮೆಯನ್ನು ಹೂಡೋದಕ್ಕೆ ಆಗಲ್ಲ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ನಿಮಗೆ ಇಲ್ಲವಾ? ಇನ್ನು ಮೂರನೆಯ ಪ್ರಶ್ನೆ, ಸಿಸಿಟಿವಿ ಫುಟೇಜ್ ಡೇಟಾ ಡಿಲೀಟ್ ಆಗಿರುವಂಥದ್ದು. Why was the law with regards to CCTVs and the data that they contain changed? Why was a law put in place that allows the Election Commission to destroy CCTV footage 45 days after the election? What is the need? ಚುನಾವಣೆಯ ಸಮಯದಲ್ಲಿ ಮತಗಟ್ಟೆಗಳಲ್ಲಿ ಸಿಸಿಟಿವಿ ಇರುತ್ತೆ, ಮತದಾನ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಸುಮಾರು 45 ದಿನಗಳ ಕಾಲ ಹಾಗೆ ಇರುತ್ತೆ. ಆದರೆ 45 ದಿನಗಳು ಆದ ಮೇಲೆ ಆ ಡೇಟಾಗಳನ್ನ ಡಿಲೀಟ್ ಮಾಡಲಾಗತ್ತೆ. ಇದು ಯಾಕೆ ಮಾಡ್ಬೇಕನ್ನುವಂಥದ್ದು ಇಲ್ಲಿ ರಾಹುಲ್ ಇಟಲಿ ಅವರ ವಾದ. ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ವಿಧಾನ, ಒಂದು ಸಮಯ ಅಂತ ನಿಗದಿ ಇರುತ್ತೆ. ಒಂದು ನ್ಯಾಯಾಲಯ ಕೂಡ ನಿಮಗೆ ಕೆಲವೊಂದು ವಿಚಾರದಲ್ಲಿ ಇಂತಿಷ್ಟು ದಿನ ಅಂತ ಟೈಮ್ ಕೊಡುತ್ತೆ. ಒಪ್ಕೊಳ್ತೀರಾ? ಹಾಗೆ ಇಲ್ಲೂ ಅಷ್ಟೇ. ಚುನಾವಣೆ ನಡೆದು 45 ದಿನಗಳ ಒಳಗೆ ನಿಮಗೆ ಏನೇ ಅನುಮಾನ ಇದ್ರೂ ಕೂಡ ಅದನ್ನು ಬಗೆಹರಿಸಿಕೊಳ್ಳಬಹುದು, ದೂರನ್ನ ನೀಡಬಹುದು, ಏನು ಬೇಕಾದ್ರೂ ಮಾಡಬಹುದು. ಆಗ ನಿಮಗೆ ಸಿಸಿಟಿವಿ ರೆಕಾರ್ಡ್ ಎಲ್ಲೋ ಕೂಡ ಸಿಗತ್ತೆ. ಒಂದು ವೇಳೆ ರಾಹುಲ್ ಇಟಲಿ ಅವರು ಹೇಳಿದ ಹಾಗೆ ವರ್ಷಗಳ ಕಾಲ ಅದನ್ನ ಇಟ್ಕೊಂಡ್ರೆ ಏನಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ವಾ ನಿಮಗೆ? 2-3 ವರ್ಷಗಳ ನಂತರ ಯಾರೋ ನಿದ್ರೆಯಿಂದ ಎದ್ದು ಬರ್ತಾರೆ, ಆಗ ಮತ್ತೆ ಏನೇನೋ ಆರೋಪವನ್ನ ಮಾಡ್ತಾರೆ, ಮತ್ತೆ ಆ ವಿಡಿಯೋವನ್ನ ಹುಡ್ಕೊಂಡು ತನಿಖೆಯನ್ನ ಮಾಡೋದಕ್ಕಾಗತ್ತಾ? ಹೀಗೆ ರಾಹುಲ್ ಇಟಲಿ ಅವರ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರವೇ ಕೊಡಬೇಕು ಅಂತ ಏನಿಲ್ಲ. ಸಾಮಾನ್ಯರಿಗೂ ಕೂಡ ಅದ್ರ ಉತ್ತರ ಏನನ್ನುವಂಥದ್ದು ಗೊತ್ತಿದೆ. ಸುಮ್ಮನೆ ಜನರನ್ನ ಯಾಮಾರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಅಮಿತ್ ಶಾಜಿ ಅವರು ಯಾವ ರೀತಿ ಉತ್ತರವನ್ನ ಕೊಡಬೇಕು ಅಷ್ಟು ಅದ್ಭುತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. और ये भी हमें बता दीजिए, actually let us have a debate on my press conference. Let us go. Yes. Let us have very good idea. Let us have a debate on my press conference. Okay. Amit Shah ji, I challenge you to have a debate on the 3 press conferences. मैं 30 साल से विधानसभा और संसद में जनप्रतिनिधि के रूप में चुनकर आता हूँ. मुझे लंबा अनुभव है संसदीय प्रणाली का. विपक्ष के नेता महोदय कहते हैं कि पहले मेरी बात का आप जवाब दीजिए, मैं सुनना. आपकी मुंसफी से संसद नहीं चलेगी. मेरे आप बोलने का क्रम मैं तय करूंगा. इस तरह से नहीं चलेगी संसद. ಅದರ ಪರಿಣಾಮವನ್ನ ನೀವು ನೋಡಿದ್ದೀರಲ್ವಾ, ಹೆಂಗೆ ಓಡಿದ್ರು ಅಂತ. ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.